ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾಳೆ ನಡೀತಿರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ತದೆ. ಎಲ್ಲಪ್ಪ ನಡೀತಿರೋದು ಅಂದ್ರೆ ವಡೋದರ BCA ಸ್ಟೇಡಿಯಂ ನಲ್ಲಿ ನಡೀತಿದೆ. ಎಷ್ಟೊತ್ತಿಗೆ ಅಂದ್ರೆ 1:15 ನಾಳೆ ಮಧ್ಯಾಹ್ನ 1:15 ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಮೇನ್ಲಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಿರೋದು ODIಗೆ ಆಡಕ್ ಬರ್ತಿದ್ದಾರೆ. ಯಾಕಂದ್ರೆ ಅವರು ಅದಕ್ಕೆ ರಿಟೈರ್ಮೆಂಟ್ ಕೊಟ್ಟಿಲ್ಲ. ಸೊ ನಾವು ಸ್ಕ್ರೀನ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾನ ನೋಡ್ಬೋದು ನಾಳೆ ಮ್ಯಾಚ್ ಅಲ್ಲಿ. ಸೊ ಇದು ಬರೋದು ಜಿಯೋ ಸ್ಟಾರ್ ಮತ್ತೆ ಸ್ಟಾರ್ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಅಲ್ಲಿ ಬರುತ್ತೆ. ಸೊ ನೀವು ಅದ್ರಲ್ಲಿ ನೋಡ್ಬೋದು 1:15 ಮ್ಯಾಚ್ಗೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಶುಭ್ಮನ್ ಗಿಲ್ ಕಮ್ ಬ್ಯಾಕ್ ಮಾಡಿ ಕ್ಯಾಪ್ಟನ್ ಕೂಡ ಅವರೇ ಆಗಿರ್ತಾರೆ. ಸೊ ಹೌದು, ಶುಭ್ಮನ್ ಗಿಲ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಇಂಜುರಿಯಿಂದ. ಸೊ ಇವರು ಪ್ಲೇಯಿಂಗ್ 11 ಅಲ್ಲಿ ಆಸ್ ಅ ಕ್ಯಾಪ್ಟನ್ ಬರ್ತಾರೆ. ಇವರಂತೂ ಕಂಪಲ್ಸರಿ ಇರ್ತಾರೆ. ನಮ್ಮ ಪ್ಲೇನ್ 11 ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನಿಮ್ ಪ್ಲೇನ್ 11 ನ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದಕ್ಕೂ ಮುಂಚೆ ನಮ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ನಮ್ ವಿಡಿಯೋಸ್ ನ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಪ್ಲೇಯಿಂಗ್ 11 ನಮ್ದು ನೋಡೋದಾದ್ರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತೆ ರೋಹಿತ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ. ನೆಕ್ಸ್ಟ್ ಅನ್ಡೌಟೆಡ್ಲಿ ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಆಗಿ ಬರ್ತಾರೆ. ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ. ಹಾಗೆ ನಂಬರ್ 4 ಅಲ್ಲಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಕಮ್ ಬ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇಂಜುರಿಯಿಂದ ಇವರು ಹೊರಗಡೆ ಹೋಗಿದ್ರು. ರೀಸೆಂಟ್ ಆಗಿ ನಡೆದಂತ ವಿಜಯ ಹಜಾರೆ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಕಮ್ ಬ್ಯಾಕ್ ಮಾಡಿದ್ದಾರೆ. 4th ಸ್ಲಾಟ್ ಅಲ್ಲಿ ಶ್ರೇಯಸ್ ಅಯ್ಯರ್. 4th ಸ್ಲಾಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ನಂಬರ್ 5 ಅಲ್ಲಿ KL ರಾಹುಲ್ ಅವರು ಬರ್ತಾರೆ. KL ರಾಹುಲ್ ನಂಬರ್ 5 ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಅದ್ರ ಜೊತೆಗೆ ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್ ಇದ್ರು ಕೂಡ KL ರಾಹುಲ್ ಯಾಕಂತಂದ್ರೆ ಅಂತಂದ್ರೆ ಫಾರ್ಮ್ ಅಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಇವರು ಟೀಮ್ ಇಂಡಿಯಾದ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ 5th ಸ್ಲಾಟ್ ಅಲ್ಲಿ KL ರಾಹುಲ್ ಆಡಿಸ್ತಾರೆ. ಲಾಸ್ಟ್ ODIದಲ್ಲಿ ಕ್ಯಾಪ್ಟನ್ ಆಗಿ ಕೂಡ ಹೌದು, ಶುಭ್ಮನ್ ಗಿಲ್ ಇಂಜುರಿ ಆದಾಗ ಕ್ಯಾಪ್ಟನ್ ಆಗಿ ಬಂದು ಸೀರೀಸ್ ನ ಕೂಡ ಗೆಲ್ಸಿದ್ರು ನಮ್ಮ ಟೀಮ್ ಇಂಡಿಯಾಗೆ. ನೆಕ್ಸ್ಟ್ ಆಲ್ರೌಂಡರ್ ಆಗಿ ರವೀಂದ್ರ ಜಡೇಜಾ ಅವರು ಬರ್ತಾರೆ ನಂಬರ್ 6 ಅಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಆಲ್ರೌಂಡರ್ ನಮ್ಮ ಇಂಡಿಯಾ ಅಲ್ಲಿ. ಸೊ ಒಳ್ಳೆ ಆಲ್ರೌಂಡರ್ ಇವರು ನಂಬರ್ 6 ಅಲ್ಲಿ ಬರ್ತಾರೆ. ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅದ್ರ ಜೊತೆಗೆ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ, ವಿಕೆಟ್ ಟೇಕಿಂಗ್ ಬೌಲರ್. ಸೊ ಇವರು ನಂಬರ್ 6 ಅಲ್ಲಿ ಇರ್ತಾರೆ. ನಂಬರ್ 7 ಅಲ್ಲಿ ನನ್ನ ಪ್ರಕಾರ ಇಬ್ಬರು ಬರ್ತಾರೆ, ಗಣೇಶ್ ವಾಷಿಂಗ್ಟನ್ ಸುಂದರ್ ಮತ್ತೆ ನಿತೀಶ್ ರೆಡ್ಡಿ. ಇವರಲ್ಲಿ ಒಬ್ರು ಆಡ್ತಾರೆ ಅಂತ ನನ್ಗೆ ಅನ್ಸ್ತದೆ. ಇಬ್ರಲ್ಲಿ ನಮ್ಮ ಇಂಡಿಯಾ ಕೋಚ್ ಹಾಗೇನೆ ಕ್ಯಾಪ್ಟನ್ ಚೂಸ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಇನ್ನೊಬ್ರು ಸ್ಪಿನ್ನರ್ ಆಲ್ರೌಂಡರ್. ವಾಷಿಂಗ್ಟನ್ ಸ್ಪಿನ್ನಿಂಗ್ ಆಲ್ರೌಂಡರ್, ನಿತೀಶ್ ಕುಮಾರ್ ರೆಡ್ಡಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್. ಇವ್ರಿಗೆ ಯಾರು ಕಂಫರ್ಟಬಲ್ ಬೇಕೋ ಆ ಗ್ರೌಂಡ್ ಗೆ ಯಾರು ಸೆಟ್ ಆಗ್ತಾರೋ ಇಬ್ರಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಯಾವ ಪ್ಲೇಯರ್ ನ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಕರ್ಕೊಂಡ್ ಬರ್ಬೇಕು. ಬ್ಯಾಟಿಂಗ್ ಏನಾದ್ರು ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಿತೀಶ್ ರೆಡ್ಡಿ ಬರ್ತಾರೆ. ಬೌಲಿಂಗ್ ಅಲ್ಲಿ ಏನಾದ್ರು ಸ್ಟ್ರಾಂಗ್ ಬೇಕು ಅಂದ್ರೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ. ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರೇ ಕರ್ಕೊಂಡ್ ಬರ್ತಾರೆ. ಯಾಕಂತಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ತುಂಬಾನೇ ಕಡಿಮೆ ಇರೋದು ನಮ್ಮ ಟೀಮ್ ಇಂಡಿಯಾ ಅಲ್ಲಿ. ಸೊ ಲೆಫ್ಟ್ ಹ್ಯಾಂಡರ್ ಬೇಕಾಗಿರೋದ್ರಿಂದ 100% ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಇರ್ತಾರೆ. ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ ಬರ್ತಾರೆ. ಹರ್ಷಿತ್ ರಾಣಾ ರೀಸೆಂಟ್ ಮೊನ್ನೆ ಸೌತ್ ಆಫ್ರಿಕಾ ODI ಸೀರೀಸ್ ಅಲ್ಲಂತೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಸೊ ಬ್ಯಾಟಿಂಗ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ವಿಕೆಟ್ಸ್ ಬೇಗ ಬಿದ್ದೋದ್ರೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ. ಅದ್ರ ಜೊತೆಗೆ ಬೌಲಿಂಗ್ ಡೆತ್ ಅಲ್ಲೂ ಮಾಡ್ತಾರೆ, ಹಾಗೇನೆ ಪವರ್ ಪ್ಲೇ ಅಲ್ಲೂ ಮಾಡ್ತಾರೆ. ಸೊ ಇವರು ನಂಬರ್ 8 ಅಲ್ಲಿ ಇರ್ತಾರೆ. ನಂಬರ್ 9 ಅಲ್ಲಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಬರ್ತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್, ಮಿಸ್ಟ್ರಿ ಸ್ಪಿನ್ನರ್. ನನ್ನ ಪ್ರಕಾರ ಬೆಸ್ಟ್ ಸ್ಪಿನ್ನರ್, ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಅಂತ ಹೇಳ್ತೀನಿ. ವಿಕೆಟ್ ಬೀಳಿಲ್ಲ ಅಂದ್ರೆ ಕ್ರೂಷಿಯಲ್ ಟೈಮ್ಸ್ ಅಲ್ಲಿ ವಿಕೆಟ್ ತಗೊಂತಾರೆ. ಸೊ ಅದ್ರ ಜೊತೆಗೆ ಬ್ಯಾಟಿಂಗ್ ಕೆಪಾಬಿಲಿಟಿ ಸ್ವಲ್ಪ ಇದೆ, ಬಟ್ ಮೈನ್ ಆಗಿ ಬೌಲಿಂಗ್ ಸ್ಪಿನ್ ಒಳ್ಳೆ ಸ್ಪಿನ್ ಇದೆ. ಸೊ ಇವರು ನಂಬರ್ 9 ಅಲ್ಲಿ ಇರ್ತಾರೆ. ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಇರ್ತಾರೆ. ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಲಾಸ್ಟ್ ODI ಸೀರೀಸ್ ಅಲ್ಲಿ ಇದ್ದಿಲ್ಲ ಇವರು ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ. ಸೊ ಇವಾಗ ವಿಜಯ್ ಹಜಾರೆ ಆಡ್ಕೊಂಡ್ ಬಂದ್ರು ಹೈದರಾಬಾದ್ಗೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇವರು ನನ್ನ ಪ್ರಕಾರ ಪ್ಲೇಯಿಂಗ್ 11 ಅಲ್ಲಿ ಬರ್ತಾರೆ ನಂಬರ್ 10 ಅಲ್ಲಿ. ನಂಬರ್ 11 ಅಲ್ಲಿ ಹರ್ಷದೀಪ್ ಸಿಂಗ್. ಹರ್ಷದೀಪ್ ಸಿಂಗ್ ಹೇಳೋದೇ ಬೇಕಾಗಿಲ್ಲ. ಎಲ್ಲಾ ಫಾರ್ಮೆಟ್ ಅಲ್ಲೂ ODI ಆಗಿರ್ಬೋದು, T20 ಆಗಿರ್ಬೋದು ಒಂದು ಒಳ್ಳೆ ಬೌಲರ್, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ನಮ್ಮ ಇಂಡಿಯಾದಲ್ಲಿ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಇರೋದಂತ ಒಂದೇ ಬೌಲರ್ ಹರ್ಷದೀಪ್ ಸಿಂಗ್. ಸೊ ಇವ್ರನ್ನ ಪ್ಲೇಯಿಂಗ್ 11 ಅಲ್ಲಿ 100% ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇನ್ನೆಲ್ಲ ರೈಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಇರೋದು. ನೆಕ್ಸ್ಟ್ ಬೆಂಚ್ ಅಲ್ಲಿ ರಿಷಬ್ ಪಂತ್ ಇರ್ತಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವರು. ಹೌದು, ಇವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಕರ್ಕೊಂಡ್ ಬರ್ಬೋದು ನನ್ನ ಪ್ರಕಾರ. ಯಾಕಂತಂದ್ರೆ ಬ್ಯಾಟಿಂಗ್ ಆರ್ಡರ್ ನ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ವಾಷಿಂಗ್ಟನ್ ಸುಂದರ್ ನ ಈಚೆ ಹಾಕಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಬೌಲಿಂಗ್ 5 ಜನ ಇಟ್ಕೊಂಡು ಬ್ಯಾಟ್ಸ್ಮನ್ ನ ಚೇಂಜ್ ಮಾಡ್ಬೋದು ಆ ಸ್ಲಾಟ್ ಗೆ. ವಾಷಿಂಗ್ಟನ್ ಸುಂದರ್ ಪ್ಲೇಸ್ ಅಲ್ಲಿ ಪಂತ್ ನ ಕರ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ನಿತೀಶ್ ರೆಡ್ಡಿ. ನಿತೀಶ್ ರೆಡ್ಡಿ ಅದೇ ಹೇಳ್ದಂಗೆ ವಾಷಿಂಗ್ಟನ್ ಸುಂದರ್ ಅಥವಾ ನಿತೀಶ್ ರೆಡ್ಡಿ ಇಲ್ಲ ರಿಷಬ್ ಪಂತ್, ಈ 3 ಜನದಲ್ಲಿ ಒಬ್ರು ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ಅನ್ಕೊಂತೀನಿ. ನೆಕ್ಸ್ಟ್ ಪ್ಲೇಯರ್ ಪ್ರಸಿದ್ಧ ಕೃಷ್ಣ. ಪ್ರಸಿದ್ಧ ಕೃಷ್ಣಗೆ ಚಾನ್ಸ್ ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ಅಲ್ಲಿ ಕೊಡೋ ಡೌಟ್. ಇನ್ ಕೇಸ್ ಮೊಹಮ್ಮದ್ ಸಿರಾಜ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂದ್ರೆ ತಗೊಂಡ್ಬರ್ತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಚಾನ್ಸ್ ಇರೋದಿಲ್ಲ ಪ್ರಸಿದ್ಧ ಕೃಷ್ಣಗೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಮತ್ತೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.